ಯಾರೋ ಬೀದಿಲಿ ಹೋಗೋನು ಸಾಕ್ಷಿ ಬಗ್ಗೆ ಅಂಥ ಮಾತು ಯಾಕೆ ಆಡ್ದ ಅನ್ನೋದೇ ನನಗಿನ್ನೂ ಅರ್ಥ ಆಗ್ತಾ ಇಲ್ಲ. ತಾತ ಏನು ಅಂತ ಬಿಡಿಸಿ ಹೇಳಿ. ಹಾಗೆ ಹೇಳಿ ಪ್ರೇಮ್, ಸಾಕ್ಷಿ ಹೊಟ್ಟೆನಲ್ಲಿ ಬೆಳೀತಿರೋ ಮಗು ನಮ್ಮ ವಂಶದ ಕುಡಿನೇ ಅಲ್ಲ ಅನ್ನೋ ಥರ ಚೀಪಾಗಿ ಮಾತಾಡ್ದ. ನಮ್ಮ ಮನೆತನದ ಬಗ್ಗೆ ಇದುವರೆಗೂ ಯಾರೂ ಅಷ್ಟೊಂದು ಹಗುರವಾಗಿ ಮಾತಾಡಿರಲಿಲ್ಲ ಪ್ರೇಮ್. ಜಯಶ್ರೀ ರಘುರಾಮ್ ಮುಂದೆ ಈ ವಿಷಯ ಪ್ರಸ್ತಾಪ ಮಾಡೋದು ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಅದೆ. ಇಷ್ಟಕ್ಕೂ ನಮ್ಮ ಮನೆ ಸೊಸೆ ಬಗ್ಗೆ ಯಾಕೆ ಆ ಥರದ ಆರೋಪ ಮಾಡ್ದ ಅವನು? ಸಾಕ್ಷಿಗೆ ಅವನು ಹೇಗೆ ಪರಿಚಯ? ಇದಕ್ಕೆಲ್ಲ ಉತ್ತರ ನಿನಗೆ ಗೊತ್ತಿದೆ ಅಂತ ಅಂದ್ಕೊಂಡು ನಿನ್ನೆ ನಾನು ಕೇಳ್ತಾ ಇದ್ದೀನಿ ಪ್ರೇಮ್. ತಾತ ಅದು ಅದು ನನ್ನ ಬಿಸ್ನೆಸ್ಸಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ತಕರಾರು ಇದ್ದೇ ಇರುತ್ತೆ. ಅದನ್ನು ತೀರಿಸ್ಕೊಳ್ಳೋದಕ್ಕೆ ಯಾವನ ಬಾಯಿಗೆ ಬಂದ ಹಾಗೆ ಮಾತಾಡಿದ್ದಾನೆ. ಅದನ್ನೆಲ್ಲ ನೀವು ಮನಸ್ಸಿಗೆ ಹಚ್ಕೋಬೇಡಿ. ಪ್ರೇಮ್, ನೀನು ಅಂಥ ಅಯೋಗ್ಯರ ಜೊತೆಯಲ್ಲಿ ವ್ಯವಹಾರ ಮಾಡ್ತಾ ಇದ್ದೀಯಾ? ಅವನು ಯಾರು ಅಂತ ಕರ್ಕೊಂಡು ಹೋಗಿ ತೋರಿಸು, ಸರಿಯಾಗಿ ವಿಚಾರಿಸ್ಕೋತೀನಿ ಅವನ. ತಾತ ಬೇಡ. ಬಿಸ್ನೆಸ್ ಡೀಲರ್ಸ್ ಅಂದರೆ ಅವ್ರ ಜೊತೆ ಎಲ್ಲ ರೌಡಿಗಳಿದ್ದೇ ಇರ್ತಾರೆ. ನಾವು ಅಂಥವ್ರು ಸಾವಾಸ ಮಾಡದೇ ಇರೋದೇ ಒಳ್ಳೆಯದು. ಇವತ್ತೇನೋ ಹೀಗಾಗೋಯ್ತು, ಪ್ಲೀಸ್ ಬಿಟ್ಬಿಡಿ ಈ ವಿಷಯನ. ನೋಡು ಪ್ರೇಮ್, ನಿಮ್ಮ ಬಿಸ್ನೆಸ್ ಡೀಲಿಂಗ್ಸ್ ಏನಿದ್ರು ನಿಮ್ಮಗಳ ಮಧ್ಯೆ ಸೀಮಿತವಾಗಿರಬೇಕು. ಯಾರೋ ಹೊರಗಿನವರು ನಿನ್ನ ಹೆಂಡತಿ ಬಗ್ಗೆ ಚಕಾರ ಎತ್ತಬಾರ್ದು. ಸಾರಿ ತಾತ, ಯಾವನೋ ಕೆಡ್ದಾಗ ಮಾತಾಡ್ದ ಅಂತ ನೀವು ದಯವಿಟ್ಟು ಅಪ್ಸೆಟ್ ಆಗಬೇಡಿ. ನನ್ನ ವಿಷಯ ಹಾಗಿರಲಿ ಪ್ರೇಮ್. ಪಾಪ ಆ ಬಸುರಿ ಹುಡುಗಿ ಅವಳು ಈ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡಿದ್ರೆ ಎಷ್ಟು ಸಂಕಟ ಪಡ್ತಾ ಇದ್ಲು. ಯಾವನೋ ಬೀದಿನಲ್ಲಿ ಹೋಗೋನು ನಮ್ಮ ಮನೆ ಸೊಸೆ ಬಗ್ಗೆ ಹೀಗೆಲ್ಲ ಮಾತಾಡೋದು ಎಷ್ಟು ಧೈರ್ಯ ಅವನಿಗೆ ಅಂತೀನಿ. ನನಗಂತೂ ಅವನು ಪರಿಚಯ ಇಲ್ಲಯ್ಯ. ನಿನಗೇನಾದರೂ ಪರಿಚಯ ಇದ್ದರೆ ಅವನಿಗೆ ವಾರ್ನಿಂಗ್ ಕೊಡು, ನಮ್ಮ ಸಂಸಾರದ ತಂಟೆಗೆ ಬರಬೇಡ ಅಂತ. ಇಲ್ಲದೆ ಹೋದರೆ ನಾನೇ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವನನ್ನು ಒದ್ದು ಒಳಗೆ ಹಾಕಿಸ್ತೀನಿ. ಅಯ್ಯಯ್ಯೋ ಬೇಡ ತಾತ. ಇನ್ನು ಮುಂದೆ ಈ ರೀತಿ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ನೀವು ಸಮಾಧಾನ ಮಾಡ್ಕೊಳ್ಳಿ. ಹಾಳಾಗಿ ಹೋಗಲೇ ಬಿಡು. ಆದರೆ ನೋಡು ಪ್ರೇಮ್, ಈ ಥರದ ವಿಷಯಗಳು ಮತ್ತೆ ರಿಪೀಟ್ ಆಗದೇ ಇರೋ ಹಾಗೆ ನೀನು ಎಚ್ಚರಿಕೆ ವಹಿಸಬೇಕು, ಗೊತ್ತಾಯ್ತಾ? ಆಯಿತು ತಾತ. ಜಯಶ್ರೀ, ಆ ಸಕ್ಕರೆದು ಕೊಡಪ್ಪ. ಹೇಗಿತ್ತು ನಾ ಮಾಡಿದ ಅಡುಗೆ? ಸೊಗಸಾಗಿತ್ತಮ್ಮ, ಸೊಗಸಾಗಿತ್ತು. ಅದರಲ್ಲೂ ನೀ ಆ ಪಲ್ಯ ಮಾಡಿದ್ಯಲ್ಲ, ಯಾವುದು ಬೆಂಡೆಕಾಯ? ಬೆಂಡೆಕಾಯಿ ಕಾಳು. ಹಾಂ, ಅದಂತೂ ಸೂಪರ್ ಆಗಿತ್ತು. ಬರೀ ಹೇಳ್ತೀರಾ ಅಷ್ಟೇ ಬಾಯಲ್ಲಿ. ಊಟ ಮಾತ್ರ ಕೋಳಿ ಕದಕ ಥರ ಮಾಡ್ತಿದ್ರಿ. ಅಯ್ಯಯ್ಯೋ, ಅಲ್ಲಮ್ಮ, ವಯಸ್ಸಾಗುತ್ತಾ ಹೊಟ್ಟೆ ಬಿರಿಯಾಗ ಊಟ ಮಾಡೋಕ್ಕಾಗತ್ತಾ ಹೇಳು? ಮನಸ್ಸಿಗೆ ತೃಪ್ತಿ ಆಗೋ ಅಷ್ಟಂತೂ ನಾವು ಊಟ ಮಾಡಿದ್ದೀನಿ. ಇನ್ನೇನು ಮೇಷ್ಟ್ರೆ, ನಿಮಗೆ ನಮ್ಮ ಮೇಲೆ ಅಸಮಾಧಾನ ಇಲ್ವಲ್ಲ, ನಮ್ಗೆ ಅಷ್ಟು ಸಾಕು. ನೀವು ಬಂದ್ರಲ್ಲ, ಅವಾಗ ನಿಮ್ಮ ಮೂಡ್ ನೋಡಿದಾಗ ನಮ್ಗೆ ನಿಜವಾಗ್ಲೂ ಎಷ್ಟು ಆತಂಕ ಆಗ್ಬಿಟ್ಟಿತ್ತು ಗೊತ್ತಾ? ಅಲ್ಲಪ್ಪ, ಅಸಮಾಧಾನ ಪಟ್ಕೊಳ್ಳೋದಕ್ಕೆ ಏನಿದೆ ಅಂತೀನಿ. ಅಲ್ಲ ರಘುರಾಮ, ನೀನು ಜಯಶ್ರೀ ನನ್ನ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿ ತೋರಿಸ್ತೀನಿ. ಇನ್ನು ಅಸಮಾಧಾನ ಯಾತಕ್ಕೆ? ವಯಸ್ಸಾಗ್ತಾ ಬಂತು, ಪ್ರಯಾಣ ಅಷ್ಟೊಂದು ತಡ್ಕೊಳಕ್ಕಾಗಲ್ಲ. ನಿಮಗೆ ಹಾಗೆ ಅನಿಸಿರ್ಬೇಕು ಅಷ್ಟೇ. ಈಗ ನೋಡು ಹೇಗೆ ಕೂತಿದ್ದೀನಿ. ಅಯ್ಯೋ,
ಅಲ್ಲಿ ನೋಡು ಹಾಕಿ ಕೂತಿದೆ ಪಾಪ ಬಸ್ರಿ ಹೆಂಗಸು ನಿದ್ದೆ ಬರ್ತಾ ಇದೆ. ಹೋಗು ಮಗು, ಸುಸ್ತು ಮಾಡ್ಕೋಬೇಡ, ಹೋಗಿ ನಿದ್ದೆ ಮಾಡು. ಹೋಗಪ್ಪ, ಹೋಗು, ಪರವಾಗಿಲ್ಲ ಹೋಗು. ಹೋಗಮ್ಮ. ಕೂತಲ್ಲೇ ನಿದ್ದೆ ಮಾಡ್ತಿದ್ದೆ ಅದು. ಅರೆ ಪ್ರೇಮ್, ನಾವೆಲ್ಲರೂ ಅಲ್ಲಿ ಆರಾಮಾಗಿ ಮಾತಾಡ್ತಾ ಕೂತಿದ್ರೆ ನೀವಿಲ್ಲೊಬ್ಬರೇ ಕೂತಿದ್ದೀರಾ? ಏನಾಯ್ತು ಪ್ರೇಮ್, ಯಾಕೆ ಸೀರಿಯಸ್ ಆಗಿದ್ದೀರಾ? ಸಾಕ್ಷಿ, ತಾತ ನಿನ್ನ ಹತ್ರ ಸರಿಯಾಗಿ ಮಾತಾಡ್ತಾ ಇದ್ದಾರಾ? ಅಯ್ಯೋ, ಆ ವಿಷಯನ ಇನ್ನೂ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ? ತಾತ ಈಗ ಸರಿ ಹೋಗಿದ್ದಾರೆ. ಹಾಗಲ್ಲ ಸಾಕ್ಷಿ, ಎಲ್ಲೋ ಏನೋ ತಪ್ಪಾಗಿದೆ ಅನಿಸ್ತಾ ಇದೆ. ಮುಂದೆ ಏನೋ ಪ್ರಾಬ್ಲಮ್ ಕಾದಿದೆ ಅಂತ ನನಗೆ ಟೆನ್ಷನ್ ಕಾಡ್ತಾ ಇದೆ. ಏನಾಗಿದೆ ಪ್ರೇಮ್? ನೀವು ಹೀಗೆ ಒಗಟಾಗಿ ಮಾತಾಡಿದ್ರೆ ನನಗೇನೂ ಅರ್ಥ ಆಗಲ್ಲ. ಬಸ್ ಸ್ಟ್ಯಾಂಡ್ನಲ್ಲಿ ತಾತನ ಜೊತೆ ಗಲಾಟೆ ಮಾಡಿದವನು ಅವನು ಯಾರು ಅಂತ ನಾನು ಗೆಸ್ ಮಾಡಿದ್ದೀನಿ. ಯಾರು? ಅದೇ ಅವತ್ತು ನಿನ್ನ ಅನಿರುದ್ಧ ಬಗ್ಗೆ ಚೀಪಾಗಿ ಮಾತಾಡೋದ್ನಲ್ಲ, ಮಾತಾಡಿ ನನ್ನ ಕೈಲಿ ಒದೆ ತಿನ್ನಲ್ಲ, ಅವನೇ ಮತ್ತೆ ಬಂದು ತಾತನ್ನ ಕೆಣಕಿದ್ದಾನೆ. ನಿಮ್ಗೆ ಹೇಗೆ ಗೊತ್ತು? ಅವನ ತಾತನ ಹತ್ರ ಏನು ಮಾತಾಡಿದಾನೆ ಗೊತ್ತಾ? ನೀನು ಹೊಟ್ಟೆಲಿರೋ ಮಗು ನಮ್ದಲ್ವಂತೆ, ಅದು ಬೇರೆ ಯಾರ್ದೋ ಅಂತ ತುಂಬ ಚೀಪಾಗಿ ಮಾತಾಡಿದ್ದಾನೆ. ನಾನಲ್ಲಿ ಇರಬೇಕಾಗಿತ್ತು, ಅವನ ಮೈ ಮೂಳೆ ಎಲ್ಲ ಪುಡಿ ಮಾಡಿಬಿಡ್ತಾ ಇದ್ದೆ. ಎಂಥ ನೀಚ ನೋಡು, ವಯಸ್ಸಾದವ್ರ ಮುಂದೆ ಪರಾಕ್ರಮ ತೋರಿಸಿ ಓಡ್ ಹೋಗಿದ್ದಾನೆ. ಮೈ ಗಾಡ್, ತಾತ ಏನು ಅಂತ ಹೇಳಿದ್ರು? ಛೆಛೆ, ತಾತನಿಗೆ ಏನೂ ವಿಷಯ ಗೊತ್ತಾಗಿಲ್ಲ. ಯಾವನೋ ಅಯೋಗ್ಯ ನಿನ್ನ ಬಗ್ಗೆ ಚೀಪಾಗಿ ಮಾತಾಡಿದ್ದಾನೆ ಅಂತ ಸ್ವಲ್ಪ ಅಪ್ಸೆಟ್ ಆಗಿದ್ರು ಅಷ್ಟೇ. ಇನ್ಫ್ಯಾಕ್ಟ್ ತಾತನಿಗೆ ನಿನ್ನ ಬಗ್ಗೆ ತುಂಬ ಒಳ್ಳೆ ಕನ್ಸರ್ನ್ ಇದೆ. ಯಾರೋ ಬಿಸ್ನೆಸ್ ವೈರಿಗಳು ಇಂಥ ಚೀಪಾಗಿ ಮಾತಾಡಿದ್ದಾರೆ ಅಂತ ನಾನು ತಾತನಿಗೆ ಆಗಲೇ ಕನ್ವಿನ್ಸ್ ಮಾಡಿದ್ದೀನಿ. ಅವರು ನಿನ್ನ ಬಗ್ಗೆ ಅನುಮಾನ ಪಡೋದಕ್ಕೆ ಸಾಧ್ಯನೇ ಇಲ್ಲ. ಹೆಜ್ಜೆ ಹೆಜ್ಜೆಗೂ ನನ್ನ ಮರ್ಯಾದೆ ಕಾಪಾಡ್ಕೊಂಡು ಬಂದಿದ್ದೀರಾ. ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಪ್ರೇಮ್. ಥ್ಯಾಂಕ್ಸ್ ಹೇಳಬೇಕಾ? ಅಲ್ಲ ಸಾಕ್ಷಿ, ನಿನ್ನ ಗೌರವನ ಕಾಪಾಡೋದು ನನ್ನ ಜವಾಬ್ದಾರಿ ಅಲ್ವಾ? ಆ್ಯಂಡ್ ಪ್ಲೀಸ್, ಮತ್ತೆ ನೀನು ಹಳೆ ಗಿಲ್ಟ್ಗೆಲ್ಲ ಹೋಗಬೇಡ. ಅದನ್ನೆಲ್ಲ ದಾಟಿ ನಾವು ತುಂಬ ದೂರ ಬಂದ್ಬಿಟ್ಟಿದ್ದೀವಿ. ಆದರೂ ಪ್ರೇಮ್, ಇಂಥ ಘಟನೆಗಳು ತಾತನ ಮನಸ್ಸಿಗೆ ಡಿಸ್ಟರ್ಬ್ ಆಗುತ್ತೆ. ಮನೆ ಸೊಸೆ ಅಂತ ಅವ್ರು ನನ್ನ ಎಷ್ಟು ಆಧರಿಸ್ತಾರೆ. ಅವ್ರ ಪ್ರೀತಿ ವಿಶ್ವಾಸ ಕಳ್ಕೊಳ್ಳೋದು ಅಂದರೆ ಕನಸಲ್ಲೂ ನೆನೆಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಾಗೆ ನಡೆಯೋದು ಇಲ್ಲ, ಹೆದರ್ಕೋಬೇಡ. ಈ ಗುಟ್ಟು ತಾತನಿಗೆ ಗೊತ್ತಾಗದಿರೋ ಹಾಗೆ ನಾನು ನೋಡ್ಕೋತೀನಿ. ಆ ನೀಚ ಬಂದು ತಾತನ ಮನಸ್ಸಿನಲ್ಲಿ ವಿಷ ಬೀಜ ಬಿತ್ತಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಅಂತ ನಿನಗೂ ಗೊತ್ತಿದ್ರೆ ಒಳ್ಳೆಯದು. ಅದಕ್ಕೆ ನಿನಗೆ ಹೇಳಿದೆ. ಹಾಗಂತ ನೀನು ಭಯ ಪಟ್ಕೊಳ್ಳೋಂಥ ಅವಶ್ಯಕತೆ ಏನೂ ಇಲ್ಲ. ಈಗ ತಾತನೂ ಆ ವಿಷಯ ಮರೆತುಬಿಟ್ಟಿದ್ದಾರೆ. ನೀನು ಆ ವಿಷಯನ ತಲೆಯಿಂದ ತೆಗೆದು ಹಾಕ್ಬಿಡು. ಮತ್ತೆ ಅವನೇನಾದರೂ ಕಾಣಿಸ್ಕೊಂಡ್ರೆ ನಾನು ಅವನನ್ನು ವಿಚಾರಿಸ್ಕೋತೀನಿ. ನಿನಗೆ ಯಾವತ್ತೂ ತೊಂದರೆ ಆಗೋದಕ್ಕೆ ನಾನು ಅವಕಾಶ ಕೊಡಲ್ಲ. ನನ್ನನ್ನು ನಂಬು. ಸತ್ಯದೇವ್, ಆರ್ ಯು ಆಲ್ ರೈಟ್? ಏಕೆ? ಅಲ್ಲ, ನೀವು ನಾರ್ಮಲ್ ಆಗಿ ಕಾಣಿಸ್ತಾ ಇಲ್ಲ. ಒಂದ್ಸತಿ ಡಾಕ್ಟರ್ ಹತ್ರ ತೋರಿಸ್ಕೋಬೇಕಾಗಿತ್ತು. ಶಿಷ್ಯರಿಗೆ ಫೋನ್ ಮಾಡಲಾ? ಬೇಡ, ಐ ಆಮ್ ಟೋಟ್ಲಿ ಫೈನ್. ಇಲ್ಲ, ಇತ್ತೀಚೆಗೆ ನೀವು ಏನು ಮಾತಾಡ್ತೀರಿ ಅನ್ನೋ ಅರಿವೇ ಇರಲ್ಲ. ಹುಚ್ಚುಚ್ಚಾಗಿ ಕಾಮೆಂಟ್ ಮಾಡ್ತೀರಾ, ಬಾಯಿಗೆ ಬಂದಾಗೆ ಏನೇನೋ ಮಾತಾಡ್ತಿರ್ತೀವಿ. ಅದಕ್ಕೋಸ್ಕರ ಹೇಳಿದೆ. ಇನ್ನೊಂದು ಹುಚ್ಚಿನ ಪಟ ಕಟ್ತಾ ಇದ್ದೀರಾ? ಸುಮ್ಮನೆ ಅಂತಾರನ್ರಿ ಸ್ವಾಮಿ. ನೀವು ಸರಿಯಾಗಿದ್ದರೆ, ನಾರ್ಮಲ್ ಆಗಿದ್ರೆ ಯಾರು ಕೇಳೋಕೆ ಬರ್ತಾರೆ? ನನಗನ್ಸೋ ಪ್ರಕಾರ ನೀವು ಯಾವುದಾದ್ರೂ ಒಳ್ಳೆ ಸೈಕ್ಯಾಟ್ರಿಸ್ಟಿಗೆ ತೋರಿಸೋದು ಒಳ್ಳೆಯದು. ಅನಿರುದ್ಧ, ನೋಡಿ ಹೀಗೆ ಆವೇಶ ಪಡ್ತೀರಿ, ಕಿರ್ಚ್ಕೋತೀರಿ, ಕೂಗಾಡ್ತೀರಿ, ಇದೆಲ್ಲ ಮಾನಸಿಕ ರೋಗ. ಇದಕ್ಕೆಲ್ಲ ನೀವು ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ. ಹೌದು ಮಾವ,
ನೀವು ಸ್ವಲ್ಪ ಎಲ್ಲರ ಮಾತು ಕೇಳೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ಐ ಮೀನ್ ಇತ್ತೀಚೆಗೆ ನಿಮ್ಮ ಬಿಹೇವಿಯರ್ ನಾರ್ಮಲ್ ಆಗಿಲ್ಲ ಗೊತ್ತಾ? ನಿಮ್ಮ ಮಾತುಕತೆ ಒಂದಕ್ಕೊಂದು ಸಂಬಂಧನೇ ಇರೋದಿಲ್ಲ, ವ್ಯತಿರಿಕ್ತವಾಗಿರುತ್ತೆ. ಅದಕ್ಕೆ ನೀವೊಂದ್ಸಲ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದರೆ. ಜಾನು, ನಾನು ಸುಮ್ಮನೆ ಹೇಳ್ತಿಲ್ಲ ಮಾವ, ನಾನು ಇಷ್ಟು ವರ್ಷದಿಂದ ನಿಮ್ಮನ್ನ ನೋಡಿದ್ದೀನಲ್ಲ, ನಿಮ್ಮಲ್ಲಿ ಸ್ವಲ್ಪ ಬದಲಾವಣೆ ಕಂಡು ಬರ್ತಾ ಇದೆ. ಅದಕ್ಕೆ ಒಂದ್ಸಲ ಸೈಕ್ಯಾಟ್ರಿಸ್ಟನ್ನ ಕನ್ಸಲ್ಟ್ ಜಾಹ್ನವಿ, ನನಗೆ ಬುದ್ಧಿ ಹೇಳ್ತಾ ಇದೆಯಾ? ಇರೋದನ್ನ ಹೇಳಿದೆ ಮಾವ, ಅಷ್ಟಕ್ಕೆ ನೀವು ನನ್ನ ಮೇಲೆ ಕೋಪ ಮಾಡಿಕೊಂಡ್ರೆ ನಾನೇನು ಮಾಡೋದಕ್ಕಾಗಲ್ಲ. ಎಕ್ಸ್ಕ್ಯೂಸ್ ಮೀ. ಯಾರಮ್ಮ ಬಂದಿರೋದು? ಲಾಯರ್ ಬಂದಿದ್ದಾರೆ ಮಾವ. ಬನ್ನಿ ಕೂತ್ಕೊಳ್ಳಿ. ರೇ ರಾಯರ ಸಾಹೇಬ್ರೆ, ತಿಳುವಳಿಕೆ ಇದೆಯೇನ್ರಿ ನಿಮಗೆ? ಹಾಂ, ಮತ್ತೆ ಕಿತಾಪತಿ ತೆಗೋಕೆ ಬಂದಿದ್ದೀರಾ? ವೇಸ್ಟ್ ಆಫ್ ಟೈಮು. ಎಲ್ಲ ನಿಮ್ಮ ಕಣ್ಣು ಮುಂದೆನೇ ನಡೆದಿದೆ. ಮತ್ತೆ ಯಾಕ್ರಿ ಸರ್ಕಸ್ ಮಾಡ್ತಿದ್ದೀರಿ ನೀವು? ಎಕ್ಸ್ಕ್ಯೂಸ್ ಮೀ. ಇವ್ರ ಹತ್ರ ನಿಮ್ದೇನು ಮಾತು? ನನ್ನ ಹತ್ರ ಮಾತಾಡಿ. ಗಟ್ಸಿದ್ಯಾ ನನ್ನ ಹತ್ರ ಮಾತಾಡೋಕ್ಕೆ? ಯಾಕೆ ಬಂದೆ? ಆವತ್ತೇ ದೊಡ್ಡ ಗಲಾಟೆ ಆಗಿದೆ, ಮತ್ತೆ ಕಿತಾಪತಿ ತೆಗಿಬೇಕು ಅಂತನಾ? ಏನೂ ಪ್ರಯೋಜನ ಇಲ್ಲ. 2 ದಿನ ಮಿಸ್ಟರ್ ಅನಿರುದ್ಧ್, ಇನ್ನು 2 ದಿನ ಈ ಪ್ರಶ್ನೆ ನಾನು ನಿಮ್ಮನ್ನು ಕೇಳಬೇಕಾಗತ್ತೆ. ಏನು ತಲೆ ಕೆಟ್ಟಿದೆಯಾ ನಿನಗೆ? ಇಲ್ಲ, ಸರಿಯಾಗೇ ಇದೆ. ಇನ್ನು 2 ದಿನದಲ್ಲಿ ನಾನು ನಿಮ್ಮನ್ನ ಕೇಳಬೇಕಾಗತ್ತೆ, ಯಾಕೆ ನೀವೆಲ್ಲರೂ ಈ ಮನೆಯಲ್ಲಿ ಇದ್ದೀರಿ ಅಂತ. ಏನು ತಮಾಷೆನಾ? ನೋ, ಐ ಆಮ್ ಸೀರಿಯಸ್. ಓ, ನಿಮಗೆ ವಿಷಯ ಗೊತ್ತಿಲ್ಲ ಅನ್ಸುತ್ತೆ. ಮಾವ, ನೀವು ಇವ್ರಿಗೆ ವಿಷಯ ಮುಟ್ಸಿಲ್ವಾ? ಛೇ, ಸೋ ಸ್ಯಾಡ್. ಹೇಳಿದಿದ್ರೆ ಇವರು ಪ್ರಿಪೇರ್ ಆಗಿರ್ತಿದ್ರು. ಇಲ್ಲ, ನಾ ಇನ್ನೂ ಹೇಳಿಲ್ಲ. ನಾನು ಹೇಳ್ತೀನಿ ಬಿಡಿ. ಮಿಸ್ಟರ್ ಅನಿರುದ್ಧ್, ಆದಿತ್ಯ ಹಾಗೂ ಅಹಲ್ಯಾ ದೇವಿಯವರೇ, ಗಮನ ಇಟ್ಟು ಕೇಳಿ. ಸರ್ ಮಾವ, ನೀವು ಈ ಡ್ರಾಫ್ಟ್ ನೋಡಿ. ಆಸ್ತಿನಲ್ಲಿ ದೊಡ್ಡ ಪಾಲು ಬೇಕು ಅಂದಿದ್ದೆ. ಏನು ಬೇಕೋ ಕೇಳು ಅಂತ ಮಾವನೂ ಹೇಳಿದರು. ನನಗೇನು ಬೇಕೋ ಅದನ್ನು ಕೇಳಿದ್ದೀನಿ. ಡ್ರಾಫ್ಟ್ ಕೂಡ ರೆಡಿಯಾಗಿದೆ. ಅದ್ರ ಪ್ರಕಾರ ಈ ಭವ್ಯವಾದ ಮನೆ ನನ್ನ ಹೆಸರಿಗೆ ಆಗ್ತಾ ಇದೆ. ತಮಾಷೆ ಅಲ್ಲ, ಲಾಯರ್ ನನ್ನ ಜೊತೆ ಸುಮ್ಮನೆ ಬಂದಿಲ್ಲ. ಕಾನೂನಿನ ಪ್ರಕಾರ ಏನಾಗಬೇಕೋ ಅದನ್ನು ಮಾಡ್ಕೊಂಡೇ ಬಂದಿದ್ದಾರೆ. ಈ ಮನೆ ಯಜಮಾನಿ ನಾನಾಗ್ತೀನಿ ಇನ್ನು 2 ದಿನದಲ್ಲಿ. ಯಾಕೆ ನಗ್ತೀರಾ ಅನಿರುದ್ಧ್? ನಿಜ, ಈ ಮನೆ ನನ್ನ ಹೆಸರಿಗಾಗ್ತಿದೆ. ಇನ್ನು 2 ದಿನದಲ್ಲಿ ಮಾವ ಈ ಮನೆನ ನನ್ನ ಹೆಸರಿಗೆ ಬರಿತಾ ಇದ್ದಾರೆ. ಅಧಿಕೃತವಾಗಿ ಈ ಮನೆ ಓನರ್ ನಾನಾಗ್ತೀನಿ. ಒಳ್ಳೆ ತಿರ್ಕನ್ ಕನಸಾಯ್ತು. ಹೀಗೆ ಒಬ್ಬ ತಿರ್ಕ ಶ್ರೀಮಂತ ಆಗೋ ಕನಸು ಕಾಣ್ತೀನಂತೆ. ಕನಸಲ್ಲಿ ಯಾರಿಗೋ ಒದ್ದು ಹಾಕಿ ಕನ್ಸ್ಕೊಂಡಿದ್ದಾನೆ. ಕನಸಿಂದ ಎಚ್ಚರಾಗಿ ನೋಡಿದ್ರೆ ಅವನು ಭಿಕ್ಷೆ ಬೇಡ್ತಿದ್ದ ಪಾತ್ರೆನೇ ಓದಿದ್ದಂತೆ. ಆ ಥರ ಒಳ್ಳೆ ತಿರ್ಕನ್ ಕತೆ ಆಯಿತು ನಿಂದು. ಇದು ತಿರುಕನ್ ಕನಸಲ್ಲ, ಇಟ್ಸ್ ಟ್ರೂ, ಅಪ್ಪಟ ವಾಸ್ತವ. ವಾಸ್ತವನ? ಏನು ವಾಸ್ತವ ಮಣ್ಣಂಗಟ್ಟಿ? ಇದಕ್ಕೆಲ್ಲ ನಿಮ್ಮ ಸತ್ಯದೇವು ಯಾವ ಓನರು? ಅವ್ರ ಹೆಸರಲ್ಲಿ ಯಾವುದೇ ಪ್ರಾಪರ್ಟಿ ಆಗಲಿ, ಯಾವುದೇ ಜಾಗ ಇಲ್ದಿದ್ಮೇಲೆ ನಿನ್ನ ಹೆಸರು ಏನಂತ ಬರ್ಕೊಡ್ತಾರೆ? ಇದೆಲ್ಲ ಬರೀ ನಿನ್ನ ಭ್ರಮೆ ಅಷ್ಟೇ.
ನೋಡು, ದಾಖಲೆ ಎಲ್ಲ ನನ್ನ ಹತ್ರ ಇದೆ. ನಿಮ್ಮ ಸತ್ಯದೇವು ಏನು ಮಿಸ್ಕಾಡೋಕ್ಕಾಗೋದಿಲ್ಲ. ಏನು ಹುಡುಗಾಟನ? ಹಾಂ, ನಾವೇನು ಕೈ ಕಟ್ಕೊಂಡು ಕೂತಿಲ್ಲ. ಆಸ್ತಿ ಪಾಸ್ತಿ ಎಲ್ಲ ನಿನಗೆ ಕೊಟ್ಬಿಟ್ಟು ನಾವೆಲ್ಲ ದೇಶಾಂತರ ಹೋಗ್ಬೇಕಾಗತ್ತಾ ಅಂತ ಕನಸಿದ್ರೆ ಬಿಟ್ಬಿಡು. ಆಯಿತು, ಆದರೆ ಒಂದು ತಿಳ್ಕೊಳ್ಳಿ, ನೀವೇನೇ ತಿಪ್ಪರ್ಲಾಗ ಹಾಕಿದ್ರೂ ಈ ಆಸ್ತಿ ವರ್ಗಾವಣೆನ ಮಾತ್ರ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಆಚೆ ನಾಡಿದ್ದು ಇದ್ರ ಪ್ರೋಸೆಸ್ ನಡೀತಿದೆ, ನಡೆದೇ ನಡೆಯುತ್ತೆ. ಈ ಆಸ್ತಿ ಎಲ್ಲ ನನ್ನ ಹೆಸರಿಗಾಗೇ ಆಗತ್ತೆ. ಭಲೆ ಭಲೆ ಭಲೆ. ಅಫ್ಕೋರ್ಸ್ ಸರ್, ಡ್ರಾಫ್ಟ್ನ ಮಾವ ನೋಡಬೇಕಾಗಿತ್ತು, ಅವ್ರು ನೋಡಲ್ಲ. ಇನ್ನು ಮುಂದೆ ಅವ್ರು ಹೇಗೆ ಹೇಳ್ತಾರೋ ಹಾಗೆ ಮಾಡಿ. ನೋಡಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ನಾಳೆ ನಾಡಿದ್ರಲ್ಲಿ ರಿಜಿಸ್ಟ್ರೇಷನ್ ಇಟ್ಕೊಳ್ಳಿ, ನಾನು ಬಂದು ಸೈನ್ ಹಾಕ್ಕೊಡ್ತೀನಿ. ನೀವು ತಲೆ ಕೇಳಿಸ್ಕೋಬೇಡಿ, ನಿಮ್ಮ ಕೆಲಸ ನೀವು ಮುಂದುವರಿಸಿ. ಸರಿ ಸರ್, ಎಲ್ಲ ಡಾಕ್ಯುಮೆಂಟು ರೆಡಿ ಆಗುತ್ತೆ. ಬರ್ಲಾ ಮಾವ, ತುಂಬ ದೊಡ್ಡ ಮನ್ಸು ಮಾಡಿ ನಾನು ಕೇಳಿದ್ದಕ್ಕೆ ಒಂದು ಮಾತು ಇಲ್ಲ ಅಂದೆ ಈ ಮನೆನೆಲ್ಲ ನನ್ನ ಹೆಸರಿಗೆ ಬರೆದು ಕೊಡ್ತಾ ಇದ್ದೀರಾ. ನನಗೆ ಮಾತೇ ಹೊರಡ್ತಾ ಇಲ್ಲ. ಥ್ಯಾಂಕ್ಸ್ ಮಾವ. ಆಲ್ ದ ಬೆಸ್ಟ್ ಕೂಸು. ಸಾರಿ ಜಾನು, ಅಫಿಷಿಯಲಾಗಿ ಬಂದಿದ್ದೀನಿ, ಮಾತಾಡೋದಕ್ಕೆ ಸಾಧ್ಯ ಇಲ್ಲ. ಬರ್ತೀನಿ. ಅನಿ, ಏನೋ ಇದು? ನಿಮ್ಮಪ್ಪ ಇಷ್ಟು ಕಾನ್ಫಿಡೆಂಟ್ ಆಗಿ ಲಾಯರ್ನ ಕರೆದು ಮನೇನ ಅವಳ ಹೆಸರಿಗೆ ಮಾಡ್ಕೊಡ್ತೀನಿ ಅನ್ನೋದು ಇದು ತಮಾಷೆ ಅಲ್ಲ ಕಣೋ. ಹೇಗಮ್ಮ ಆಗುತ್ತೆ? ಅವ್ರ ಮೂಗುದಾರ ನಮ್ಮ ಕೈಲಿದೆ. ನಿಮ್ಮ ಪತಿದೇವರು ಏನು ಮಾಡೋಕ್ಕೂ ಸಾಧ್ಯ ಇಲ್ಲ. ಆದರೂ ನನಗೆ ಆತಂಕನೇ ಕಣೋ. ಒಂದು ಸತಿ ನಮ್ಮ ಲಾಯರ್ನ ಕರೆದು ವಿಚಾರಿಸ್ಬೇಕು. ಏನಾದರೂ ಲೂಪ್ ಹೋಲ್ಸ್ ಇದೆಯಾ ಅಂತ ನೋಡಬೇಕು. ನಾಳೆ ಎಲ್ಲ ಅವಳ ಹೆಸರಿಗಾದ್ಮೇಲೆ ನಾವು ಬಾಯಿ ಬಡ್ಕೊಳ್ಳೋ ಸ್ಥಿತಿ ಬರಬಾರ್ದು ಕಣೋ. ಹೌದು ಅನಿ, ಇವರು ಮುಂದುವರಿತಾ ಇರೋ ರೀತಿ ನೋಡಿದ್ರೆ ದೊಡ್ಡ ಅಪಾಯನೇ ಕಾದಿದೆ ಅನಿಸ್ತಾ ಇದೆ. ಯಾವುದಕ್ಕೂ ಒಂದ್ಸತಿ ಲಾಯರ್ನ ಕನ್ಸಲ್ಟ್ ಮಾಡೋದು ಒಳ್ಳೇದು ಅನಿಸ್ತಾ ಇದೆ. ಅವ್ರು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಬ್ರದರ್. ಆದರೂ ನಿಮ್ಮ ಸಮಾಧಾನಕ್ಕೆ ಲಾಯರ್ ಕರೆಸಿ ಮಾತಾಡ್ತೀನಿ ಬಿಡಿ.